ಇಷ್ಟೆಲ್ಲ ನೀಟಾಗಿ ಮಾಡೋಣ ಅನ್ಕೋತೀನಿ, ಆಗ್ತಿಲ್ಲ. ಮಾಸ್ಟರ್ ಶೆಫ್ ಕಲಿಸ್ತೀನಿ ನನ್ನ. ಏನೇನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಕಾಲ್ ಪಿಕ್ ಮಾಡ್ತಾ ಇದ್ದೀನಿ. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಏನಾದ್ರು ತಿನ್ಬೇಕಂತ ಸ್ನಾಕ್ ಟೈಪು, ಅದಕ್ಕೆ ಪೊಟ್ಯಾಟೊ ಫಿಂಗರ್ಸ್ ಮಾಡೋಣ ಅನ್ಕೊಂಡಿದೀನಿ. ಹಾಗೆ ಎಷ್ಟೊಂದು ದಿನ ಆಗಿದೆ ವ್ಲಾಗ್ ಮಾಡಿದೆ. ಅದಕ್ಕೊಂದು ರೀಸನ್ ಇದೆ ಗೈಸ್, ಲಿಟ್ರಲಿ ರೀಸನ್ ಇದೆ ಅದಕ್ಕೆ. ನೋ ಐಡಿಯಾ, ನಾನು ಒಬ್ಳೆ ಏನ್ ಮಾಡ್ಲಿ, ನನ್ಗಂತೂ ಲೈಕ್ ಐಡಿಯಾನೇ ಇಲ್ಲ. ಇನ್ನು ಮೂವಿಗೆ ಹೋಗ್ಬೇಕಾ, ಹೋಗಿದ್ದೀನಿ, ದಿನ ಮೂವಿಗೆ ಹೋಗ್ಲಾ. ಮತ್ತೆ ಕೆಫೆಗೆ ಹೋದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ, ಅದಕ್ಕೆ ಕಾಪಿರೈಟ್ ಬರುತ್ತೆ. ಅದಕ್ಕೆ ಹೋದಾಗೆಲ್ಲ ನಾನು ಬರೀ ವಾಯ್ಸ್ ಓವರೇ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ನನ್ನ ಪ್ರಾಬ್ಲಮ್ ಅಂದ್ರೆ ಗೈಸ್, ನಾನು 6 minutes ಇದ್ರೆ ವ್ಲಾಗ್ ನೆಲ್ಲ ಅಪ್ಲೋಡೇ ಮಾಡಲ್ಲ. ಇನ್ ಕೇಸ್ ನಾನು ಹೋಗಿ ವ್ಲಾಗ್ ಮಾಡ್ಕೊಂಡ್ ಬಂದಿರ್ತೀನಿ, ಮನೇಲಿ ಎಡಿಟ್ ಮಾಡ್ಬೇಕಾದ್ರೆ ಇಫ್ ಇನ್ ಕೇಸ್ ಬರೀ 6 minutes ಬಂದ್ಬಿಟ್ರೆ ನಾನು ವ್ಲಾಗ್ ನ ಅಪ್ಲೋಡೇ ಮಾಡಲ್ಲ, ಸುಮ್ಮನೆ ಹಾಗೆ ವೇಸ್ಟ್ ಮಾಡ್ಬಿಡ್ತೀನಿ. ಇಫ್ ಇನ್ ಕೇಸ್ ಬರೀ 10 minutes ಮೇಲೆ ಅಟ್ಲೀಸ್ಟ್ 9, 10 ಮ್ಯಾಕ್ಸಿಮಮ್ ಹಾಕಲ್ಲ, 9 ಅಲ್ಲ. ಆದ್ರೆ ಇನ್ ಕೇಸ್ ಏನಾದ್ರು ಚೆನ್ನಾಗಿರೋ ಕಂಟೆಂಟ್ ಹಾಕ್ಬಿಡ್ತೀನಿ. ಅದೇ 10 ಮೇಲಿದ್ರೆ ಮಾತ್ರ, 10 minutes ಮೇಲಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋದು. ಸೊ ಅದೇ ರೀಸನ್ಗೆ ಸ್ವಲ್ಪ ಡಿಲೇ ಆಗ್ತಾ ಹೋಗ್ತಾ ಇದೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಇಂಟು ಇಟ್. ಕುಕ್ಕರ್ ತಗೊಳ್ಳೋಣ. ಇದಕ್ಕೆ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಮೇನ್ ಥಿಂಗ್ ಏನ್ ಗೊತ್ತಾ ಗೈಸ್, ಆಲೂನ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಫಸ್ಟ್ ವಾಟರ್ ಫಿಲ್ ಮಾಡ್ಕೊಂಡ್ಬರ್ತೀನಿ. ಇದಕ್ಕೆ ವಾಟರ್ ಫಿಲ್ ಆಯ್ತು. ಇನ್ನೊಂದೇನಂದ್ರೆ ನಾನು ಒಬ್ಳೆ ಇರೋದ್ರಿಂದ ಸೊ ಇಷ್ಟೊಂದು ಫಸ್ಟ್ ಇದನ್ನ ವಾಶ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಬಾಯ್ಲ್ ಮಾಡೋಣ. ಯಾಕಂದ್ರೆ ಸ್ವಲ್ಪ ಮಣ್ಣಾಗಿದೆ. ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇವಾಗ ಕಟ್ ಮಾಡೋಣ. ಸೊ ನಾನು ಒಬ್ಳೆ ಇರೋದ್ರಿಂದ 2 ಸಾಕು. ಒಂದ್ಸಲ ಚೆನ್ನಾಗ್ ಮಾಡ್ದಾಗ್ಲೇ ಕಮ್ಮಿ ಮಾಡ್ತೀನಿ. ನಾನು ತಗೊಳ್ಳ, ಏನ್ ಮಾಡ್ಲಿ, ಸಾಕಾ? ನಾನು ತಗೊಳ್ಳ, ಸಾಕು ಬಿಡಿ. ಚೆನ್ನಾಗ್ ಬಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಸೊ ಇವಾಗ 2 ಬಾಯ್ಲ್ ಮಾಡೋದು. ಜಾಸ್ತಿ ನೀರ ಹೋಯ್ತು, ಸ್ವಲ್ಪ ಚೆಲ್ಬಿಟ್ಟು ಬರ್ತೀನಿ. 1 ಬಿಗ್ ಸ್ಪೂನು ಸಾಲ್ಟ್ ಹಾಕೋಣ. ಇನ್ನೊಂಚೂರು ಹಾಕೋಣ, ಸ್ಲೈಡ್. ಓಕೆ, ಇವಾಗ ಗೈಸ್ ಸಾಲ್ಟ್ ಹಾಕಿದೀನಿ. ಮತ್ತೆ ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಸೊ ಇದನ್ನ ಕ್ಲೋಸ್ ಮಾಡಿ. ಓಕೆ, ಬರಿದೆ. ಇವಾಗ 1 ವಿಜಿಲ್ ಆಗ್ಲಿ. ಇದೊಂದು ವಿಜಿಲ್ ಕೂಗ್ಲಿ. ಇದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಆಮೇಲೆ ಬರೀ ಏನಿದು ಇನ್ನು ಆಲೂಗಡ್ಡೆ ಪೀಲ್ ಮಾಡ್ಬಿಟ್ಟು ಸ್ಮ್ಯಾಶ್ ಮಾಡಿ ಎಲ್ಲ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ಲಿ, ಕೊರಿಯಂಡರ್ನ ತೊಳ್ಕೊಳ್ಳೋಣ. ನಾನು ತೊಳ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ನಾವು ವಾಶ್ ಮಾಡ್ಕೊಂಡು ಇದು ಮಣ್ಣಿರುತ್ತೆ, ಕ್ಲೀನಾಗಿ ಹೋಗ್ತೀವಿ. ಅರ್ಧ ಎಲ್ಲ ತಿನ್ಕೊಳೋದ್ರೆ ಇದು ಹೋಗ್ತದೆ ಕಾಂಡಲ್. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಚಾಪ್ ಮಾಡೋದು ಒಂದೇ, ಬೇರೆ ಏನು ಇಲ್ಲ. ಏನಿದ್ರು ಬರೀ ಮಸಾಲ ಹಾಕೋದಷ್ಟೇ. ಇನ್ನೊಂದಿತ್ತು ಚಾಕು, ಏನಾಯ್ತು? ಏನಾಗಿಲ್ಲ, ತಲೆ ಕೆಡ್ಸ್ಕೊಬೇಡಿ. ಇವಾಗ ಏನ್ ಮಾಡೋಣ ಅಂದ್ರೆ, ಅದು ಕೋಟಿಂಗ್ ಮಾಡ್ಬೇಕಾದ್ರೆ ಏನು ಕಾರ್ನ್ಫ್ಲೋರ್ ಮತ್ತೆ ಬ್ರೆಡ್ ಕ್ರಮ್ಸ್ ಬೇಕಾಗತ್ತೆ. ಸೊ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಕಟ್ ಮಾಡಿಲ್ಲ, ಬಟ್ ಸ್ಟಿಲ್ 2 ಪೀಸ್ ಇದು. ಸೊ ನೀವು 2 ಪೀಸ್ ತಗೊಳ್ಳಿ ಮಾಡ್ಬೇಕಾದ್ರೆ. ಹಾಗೆ ಇನ್ನು ಏನ್ ಬೇಕು, ಓಕೆ, ಇದನ್ನ ರುಬ್ಕೋಬೇಕು. ಸೊ ಬಿಕಾಸ್ ಪೌಡರ್ ಟೈಪ್ ಆಗ್ಬೇಕಲ್ಲ, ಆ ರೀಸನ್ಗೆ ಇದ್ರ ಕ್ಯಾಪ್ ಹುಡುಕ್ತಾ ಇದ್ದೀನಿ. ಚಿಕ್ಕದ್ರಲ್ಲಿ ಮಾಡಲ್ಲ, ದೊಡ್ಡದ್ರಲ್ಲಿ ಮಾಡಲ್ಲ, ಇದ್ರೊಳಗಡೆ ಹೋಗಲ್ಲ, ಇದ್ರಲ್ಲ ಮಾಡೋಣ. ಡ್ರೈ ಕೇಕ್ ತರ ಇಲ್ವಾ? ಸೊ ಇನ್ನೊಂದೇನ್ ಗೊತ್ತಾ, ಇದನ್ನ ಕಟ್ ಮಾಡಿ ಬಿಸಾಕ್ಬೇಕು.
ಆದ್ರೆ ಅಯ್ಯೋ 2 ದಿವಸ ಅದನ್ನ ಯೂಸ್ ಮಾಡೋಣ ಅಂತ ಮಾಡ್ತಿದೀನಿ. ಯೂಸ್ ಮಾಡೋಣ. ಇವಾಗ ಇದನ್ನ ಉಟ್ಕೊಂಡ್ ಬರ್ತೀನಿ ಗೈಸ್. ನಾನ್ ಅನ್ಕೊಂಡಂಗೆ ಆಯ್ತು. ಹೇಳ್ಬೇಕಂದ್ರೆ ವಾಷಿಂಗ್ ಮಿಷಿನ್ ಸೌಂಡು. ಓಕೆ, ಇಲ್ಲಿ ಇದೆಲ್ಲ ಯೂಸ್ ಮಾಡ್ಬೇಕಿತ್ತು ನಾನು. ಸೊ ಇದು ಇನ್ನ ನೋಡಿ ಹಾಗೆ ಇದೆ. ಆದ್ರೆ ಐ ಆಮ್ ನಾಟ್ ರೆಡಿ ಟು ಶಿಫ್ಟ್ ಫಾರ್ ದಿಸ್. ಇದರಲ್ಲ ಏನಾದ್ರು ಹಾಕ್ಲೇಬೇಕು. ಬನ್ನಿ ಇನ್ನೊಂದ್ಸರಿ ಟ್ರೈ ಮಾಡೋಣ. ಆಗಿದೆಯಾ ಅಂತ ಬಿಚ್ಬಿಟ್ಟು ನೋಡ್ತೀನಿ. ಇಲ್ಲಿ ನೋಡಿ, ಚೆಲ್ದೆ ಏನಾದ್ರು ಕೆಲಸ ಆಗ್ತಾ ಗೈಸ್. ನಾನು ಚೆಲ್ದೆ ನೀಟ್ ಮಾಡೋಣ ಅನ್ಕೋತೀನಿ, ಆಗ್ತಿಲ್ಲ. ಸ್ಪೂನ್ ಬೇಕು. ಒಂಚೂರು ಆಡ್ತಿರ್ಲಿ, ತರ ಸ್ಪ್ರೆಡ್ ಮಾಡೋಣ. ಸೊ ನನಗೆ ಪೆಪ್ಪರ್ ಪೌಡರ್ ಬೇಕು, ಆದ್ರೆ ಪೆಪ್ಪರ್ ಪೌಡರ್ ಇಲ್ಲ. ಸೊ ಅದನ್ನು ಗ್ರೈಂಡರ್ಗೆ ರುಬ್ಕೊಳ್ಳೋಣ. ಕಾಣಿಸ್ತಿದ್ಯಾ? ಸೊ ಇಷ್ಟೇ ಸಾಕು. ಇದರಲ್ಲಿ ಚಿಕ್ಕದ್ರಲ್ಲಿ ಹಾಕೋಣ. ಒಂದ್ಸರಿ ಆಲ್ರೆಡಿ ಗೊತ್ತಾಯ್ತಲ್ಲ, ಮತ್ತೆ ಆ ಕ್ರಿಸ್ ತಗೊಳ್ಳೋದು. ಓಕೆ, ಸೊ ಇದಕ್ಕೂ ಇದೇ ಯೂಸ್ ಮಾಡೋದು. ಕ್ಲೋಸ್. ಇವಾಗ ಕಾಣಿಸ್ತಿದೆ, ಪರ್ಫೆಕ್ಟ್. ಸೊ ಇವಾಗ ಇದ್ರಲ್ಲಿ ಇರ್ಲಿ, ಪೊಟ್ಯಾಟೊ ಫಿಂಗರ್ ತಿಕ್ಕಾಗಿರ್ಲಿ ಅಂತ ಸೊ ವಾಟರು ಮತ್ತೆ ಕಾರ್ನ್ಫ್ಲೋರ್ನ ಎರಡು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಟ್ಬಿಟ್ಟು ನೀರ್ ಹಾಕ್ಬೇಡ ಅಂತ ಹೇಳಿದ್ಯಾರು. ಅಯ್ಯೋ ಇಷ್ಟೊಂದ್ ಬೇರೆ ಫಿಲ್ಮ್ ಆಗುತ್ತಲ್ಲ, ಡಿಪ್ ಆಗುತ್ತೆ ಅದು ಗೈಸ್. ಇನ್ನೊಂದೇನ್ ಗೊತ್ತಾ ಗೈಸ್, ಇವಾಗ ಈ ಕ್ಯಾಮ್ರಾ ಎಲ್ಲ ಆನ್ ಆಗಿಲ್ಲ, ಅದೆಲ್ಲ ಆದ್ಮೇಲೆ ಟಕ್ ಅಂತೆಲ್ಲ ಮಾಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ಆಂಗಲ್ ಇಂದ ತೆಗ್ದು 20 ಮಿನಿಟ್ಸ್ ಆಗೋದು ಒಂದು 40 ಮಿನಿಟ್ಸ್ ಆಗುತ್ತೆ. ಇನ್ ಕೇಸ್ 30 ಮಿನಿಟ್ಸ್ ಅಡ್ಗೆ ಆಗಿದ್ರೆ ಅದು ಲೈಕ್ 1 ವರ್ಷ. ಏನೇನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಕಾಲ್ ಪಿಕ್ ಮಾಡ್ತಾ ಅಷ್ಟೆಲ್ಲ ಸೆಟ್ ಮಾಡೋಣ, ಆಮೇಲೆ ಮಾಡೋಣ ಅನ್ಕೋತೀನಿ. ಏನಾದ್ರೂ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮರೀಲೇಬೇಕು. ಇವಾಗ ಯಾರು ಇಲ್ಲ ಮನೇಲಿ, ನಾನು ಯಾರಿಗೆ ಕೇಳೋದು ಎಲ್ಲಿದೆ ಅಂತ. ಬ್ಲಿಂಕಿಟ್ ಸರಿ, 1 ನಿಮಿಷ ಬ್ಲಿಂಕಿಟ್ ಮಾಡ್ತೀನಿ. ಅಟ್ಲೀಸ್ಟ್ 5 ಮಿನಿಟ್ಸ್ ತರ್ಕಾರಿ ಅವರು ಕಾರಣ ಅಷ್ಟೇ ಗೊತ್ತಾಗಿದ್ದಿದ್ರೆ ಇದಾಗಷ್ಟರಲ್ಲೇ ಬಂದ್ಬಿಟ್ಟಿರ್ತಿತ್ತು. ಅಯ್ಯೋ ಇದರೊಳಗಡೆ ಹೋಗ್ಬೇಕು. ಅಮ್ಮ ಸುಡ್ತಾ ಇದೆ. ಇವಾಗ ಇದಕ್ಕೆ ನನ್ ಬ್ಲಿಂಕಿಟ್ ಅವ್ರಿನ್ನ ಬರ್ಲಿಲ್ವಲ್ಲ. ಕೈನೂ ಬಂತು. ಇದು ರೆಡಿ ಆಗಿದೆ. ಇದಕ್ಕೆ ಮಸಾಲಾ ಆಡ್ ಮಾಡೋಣ. ಬೇಯಿಸ್ಬೇಕಾದ್ರೂ ಸಾಲ್ಟ್ ಹಾಕಿದೀವಿ. ಇವಾಗ ಸಾಲ್ಟ್ ಹಾಕಿ ಜಾಸ್ತಿ ಹಾಕ್ತಿದೀನಿ. ನಾನು ನೋಡ್ಕೊಂಡು ಹಾಕಿ ನಾನು ವಿಡಿಯೋನು ನೋಡ್ತಿದ್ದೀನಿ, ಅಲ್ಲೂ ನೋಡ್ತಿದ್ದೀನಿ. ಸಾಕು ಬೇಯಿಸಿ. ಯಾಕೆ ಅಂದ್ರೆ ಆಮೇಲೆ ಜಾಸ್ತಿ ಸಾಲ್ಟ್ ಆಗ್ಬಿಡುತ್ತೆ. ಇಷ್ಟೇ ಸಾಕು, ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ಸೊ ಇವಾಗ ಅವಾಗಲೇ ಮಾಡ್ಕೊಂಡಿದ್ವಲ್ಲ ಪೌಡರು ಪೆಪ್ಪರ್ದು, ಅದು ಹಾಕೋಣ. ಒಂದು ವಿಡಿಯೋ ಕಾನ್ಸಂಟ್ರೇಟ್ ಮಾಡಬೇಡ, ಫಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡು. ಸಾಕು, ಬ್ಯಾಟರ್ ರೆಡಿ. ಪೆಪ್ಪರ್ ಫ್ಲೇವರು ಸ್ವಲ್ಪ. ಸೊ ನಂದು ಬ್ಲಿಂಕಿಟ್ ಬಂದಿದ ತಕ್ಷಣ
ಟಿಕ್ 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 ಅಂತ ಹಾಕ್ಬಿಡೋಣ. ಕಾಯೋಣ. ಆಯಿಲ್ ಬೇಕ್ ಮಾಡ್ತಿದ್ದೀನಿ ಅಷ್ಟೇ, ಎಲ್ಲ ಮುಗಿತು. ಒಂಚೂರು ಕೊರಿಯಂಡರ್ ಹಾಕ್ಬೇಕು, ಅದಕ್ಕೆ ಲಾಸ್ಟ್ ಹಾಕೋಣ. ಆಯಿಲ್ ಬಂದಿದ ತಕ್ಷಣ ಬರುತ್ತೆ, ಪಕ್ಕ ಚೆನ್ನಾಗಿ ಬರುತ್ತೆ. ನನಗಂತೂ ಬೇಕು ಮಾಡ್ಬಿಡಂತಿದೆ. ಫೈನಲಿ ಕರ್ತಿದ್ದೀನಿ. ಇವಾಗ ಕಟ್ ಮಾಡಿ ಮಾಡಕ್ಕೆ ಶುರು ಮಾಡೋಣ. ಏನನ್ನಕ್ ಬಂದೆ, ಏನೋ ಹೇಳಕ್ ಬಂದೆ, ನೀನ್ ಮಾಡ್ತಾ ಇತ್ತಲ್ಲ. ಏನಾದ್ರು ದಿನ ಸ್ವಲ್ಪ ಲೇಟ್ ಮಾಡಿದ್ರೆ ಮಲ್ಕೊಂಡ್ಬಿಡ್ತಾ ಇದ್ದೆ ನಾನು. ಅವ್ರಿಗೆ ಕಾದು ಕಾದು ಸಾಕಾಯ್ತು ನನಗೆ. ಅಯ್ಯೋ ಚೆಲ್ದೆ. ಸೊ ಗೈಸ್, ಇವಾಗ ಇವೇನೋ ಫುಲ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ಕಾಯ್ತಿದೆ, ಸ್ಲೋ ಫ್ಲೇಮ್ ಅಲ್ಲಿ ಕಾಯಿಸೋಣ. ಬಿಕಾಸ್ ಬೈ ಆಮೇಲೆ ಆಚೆ ಮಾತ್ರ ಯಪ್ಪ ನಮ್ ಚಿಲ್ಲೋಗುತ್ತೆ ಅಂತ ಭಯ. ಫೈನಲ್ ಟಚ್ ಏನ್ ಮಾಡೋದು ಗೊತ್ತಾ? ಇಲ್ಲಿ ನೋಡಿ, ಒಂದ್ ಸೈಡಲ್ಲಿ ಇಟ್ಬಿಟ್ಟು ಈ ತರ ಮಾಡ್ಕೊಳ್ಳಿ. ಇದು ಕೆಳಗಡೆಗೆ ಸಕ್ಕಾಗ್ತಾ ಇದೆ, ಅದೇ ಪ್ರಾಬ್ಲಮ್. ಒಳಗಡೆ ಡಿಪ್ ಮಾಡೋಣ. ನೋಡಿ, ಹಿಂಗ್ ಡಿಪ್ ಮಾಡಿ. ಸೊ ಇವಾಗ ಬ್ರೆಡ್ ಕ್ರಮ್ಸ್ ಮೇಲೆ ಈ ತರ ರೋಲ್ ಮಾಡೋಣ. ಮಾಡ್ಕೊಳ ನೀವು ಒಂದಷ್ಟು ಹೇಳ್ಬೇಕಂದ್ರೆ ಕರೆಕ್ಟು. ಫಸ್ಟೇ ಡಿಪ್ ಮಾಡೋದ್ ಬೇಡ, ಫಸ್ಟ್ ನಾನು ಹಿಂಗ್ ರೆಡಿ ಮಾಡ್ಕೋತೀನಿ. ಇದರೊಳಗಡೆ ಹಾಕೋಣ. This is perfect. This is perfect. This is perfect. Guys, look here. Oh my god. Last guys, ಇದು lost. Oh shit. ನಾನು ಏನ್ ಮಾಡ್ತೀನಿ ಗೊತ್ತಾ, ಮಿಸ್ಟೇಕ್ ಏನ್ ಗೊತ್ತಾ ಗೈಸ್, ನಾನು ಕ್ಯಾಮ್ರಾ ನೋಡ್ತಿರ್ತೀನಿ, ಅದೇ ನನ್ನ ಮೇನ್ ಪ್ರಾಬ್ಲಮ್ ಗೈಸ್. ಪರ್ಫೆಕ್ಟ್. ಅದು ಅವಾಗಲೇ ಲಾಸ್ಟ್ ನೀಟ್ ಆಗಿತ್ತು, ನೀಟ್ ಆಗಿತ್ತು ಅನ್ನೋದು ಬ್ಲ್ಯಾಕ್ ಆಗಿ ಅಷ್ಟೇ. ಬಟ್ ಸ್ಟಿಲ್ ಈ ಕಟ್ ಗೈಸ್, ಪ್ಲೇಟಿಂಗ್ ಮಾಡೋಣ. ಗೈಸ್ ಇಷ್ಟ ಆಗಲ್ಲ ನನಗೆ. ಯಾಚ ಇದು ಇಷ್ಟ ಆಗಲ್ಲೇನೋ, ರೆಸ್ಟೋರೆಂಟ್ ಅಲ್ಲಿ ಮಾಡ್ತಾರೆ. ಓ ಶಿಟ್, ಇರಿ ಒಂದು ಲೆಟ್ಸ್ ಟ್ರೈ. ಸ್ಮೈಲಿ.
ರೆಡಿ. ಸೊ ಗೈಸ್ ನಾನು ಪೊಟ್ಯಾಟೊ ಫಿಂಗರ್ಸ್ ನ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ನೋಡಿ ಪರ್ಫೆಕ್ಟ್ ಪರ್ಫೆಕ್ಟ್. ಟೇಸ್ಟ್ ಮಾಡ್ತಿದ್ದೀನಿ. ಟೇಸ್ಟ್ ಇದೆ, ಕೋರಿಯಂಡರ್ ಅಂತೂ ಬಾಯಿಗೆ ಸಿಗ್ತಿದೆ. ಸೊ ಗೈಸ್ ನನ್ನ ಕುಕಿಂಗ್ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ನಿಮ್ಗೆ ನನ್ನ ಪೊಟ್ಯಾಟೊ ಫಿಂಗರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.